ಸರ್, ಈಗ ಮತ್ತೆ 36 ಪೈಸೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಅನ್ನ ಜಾಸ್ತಿ ಮಾಡಿದ್ದೀರಾ. ಇದನ್ನ ಹೇಗೆ ಡಿಪೆಂಡ್ ಮಾಡ್ತೀರಾ ಸರ್? ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಈಗ KERC 36 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡ್ತಿದ್ದಾರೆ. ಡಿಜಿಟಲ್ ಮೀಟರ್ ಬೋರ್ಡ್ಗಳನ್ನ ಹಾಕೋದಕ್ಕೂ ಪ್ರೈಸ್ ಮಾಡ್ತಾರೆ. ಅವ್ರು ಸಂಬಂಧಪಟ್ಟ ಇಲಾಖೆಯವ್ರಿದ್ದಾರೆ, ಯಾಕಂದ್ರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು. ಯಾಕೆ ಮಾಡಿದ್ದಾರೆ, ಏನು ಸರ್ಕಾರ ಬಯಸ್ತಿದೆ ಸದನಲ್ಲಿ ಕೊಡ್ಬೋದು. ಸೊ ಅವರಿಂದ ಆದರೆ ಒಳ್ಳೇದು, ಯಾಕಂದ್ರೆ ಟೆಕ್ನಿಕಲಿ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವೇಟ್ ಮಾಡಿ ಕೇಳೋಣ, ಸರ್ಕಾರದಿಂದ ಉತ್ತರ ಬಯಸೋಣ. ನಾವು ಸಂಬಂಧಪಟ್ಟ ಕೊಟ್ಟರೆ ಒಳ್ಳೇದು. ಜನರಿಗೆ ಹೇಗೆ ರಿಪ್ಲೈ ಮಾಡ್ತೀರಾ ಸರ್? ಅದೇ ಅವರೇ ಮಂತ್ರಿಗಳ ಮಾಡ್ಬೇಕು, ಅವ್ರಿಗೆ ಹೆಚ್ಚು ಗೊತ್ತಿದೆ, ನನಗೆ ಗೊತ್ತಿಲ್ಲ, ನನ್ನ ಇಲಾಖೆ ಅಲ್ಲದು. ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ ಕೊಡ್ಲಿಕ್ಕೆ ಕೇಳ್ತೀವಿ. ಸರ್, ಪದೇ ಪದೇ ಇದೊಂದು ಹನಿ ಟ್ರ್ಯಾಪಿಂಗ್ ಅನ್ನೋ ವಿಷಯ ಕೇಳ್ಬರ್ತಾ ಇದೆ. ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರ್ಯಾಪಿಂಗ್ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸು. ಸೊ ಅದು ಸಕ್ಸಸ್ ಆಗಿ ಇಲ್ಲ. ಈ ತರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳವಾಗಿ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ, ಅದು ದೂರು ಕೊಡ್ಲಿಕ್ಕೆ ಹೇಳಿದ್ವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕಲಿಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಕೂಲ. ತುಂಬಾ ಹಿರಿಯ ಸಚಿವರು ಸರ್, ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿ ಆರೋಪ ಕೇಳ್ಬರ್ತಿರೋದು. ಈ ರೀತಿಯಾದ ಪಾಲಿಟಿಕ್ಸ್, ಅದೇ ಹೇಳಿದ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನಕ್ಕೂ ಮತ್ತೆ ಯಾರಿದಾರ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ವಿ. ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದ್ರಲ್ಲಿ ಏನೋ ಬರೀ ನಮ್ಮವ್ರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲಾ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ ನಮ್ಮವ್ರಿಗೆ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ, ಇದು ಬ್ರೇಕ್ ಆಗಬೇಕು. ಸರ್, ಈಗ ಮತ್ತೆ 36 ಪೈಸೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಅನ್ನ ಜಾಸ್ತಿ ಮಾಡಿದ್ದೀರಾ. ಇದನ್ನ ಹೇಗೆ ಡಿಪೆಂಡ್ ಮಾಡ್ತೀರಾ ಸರ್? ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಈಗ KERC 36 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡ್ತಿದ್ದಾರೆ. ಡಿಜಿಟಲ್ ಮೀಟರ್ ಬೋರ್ಡ್ಗಳನ್ನ ಹಾಕೋದಕ್ಕೂ ಪ್ರೈಸ್ ಮಾಡ್ತಾರೆ. ಅವ್ರು ಸಂಬಂಧಪಟ್ಟ ಇಲಾಖೆಯವ್ರಿದ್ದಾರೆ, ಯಾಕಂದ್ರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು. ಯಾಕೆ ಮಾಡಿದ್ದಾರೆ, ಏನು ಸರ್ಕಾರ ಬಯಸ್ತಿದೆ ಸದನಲ್ಲಿ ಕೊಡ್ಬೋದು. ಸೊ ಅವರಿಂದ ಆದರೆ ಒಳ್ಳೇದು, ಯಾಕಂದ್ರೆ ಟೆಕ್ನಿಕಲಿ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವೇಟ್ ಮಾಡಿ ಕೇಳೋಣ, ಸರ್ಕಾರದಿಂದ ಉತ್ತರ ಬಯಸೋಣ. ನಾವು ಸಂಬಂಧಪಟ್ಟ ಕೊಟ್ಟರೆ ಒಳ್ಳೇದು. ಜನರಿಗೆ ಹೇಗೆ ರಿಪ್ಲೈ ಮಾಡ್ತೀರಾ ಸರ್? ಅದೇ ಅವರೇ ಮಂತ್ರಿಗಳ ಮಾಡ್ಬೇಕು, ಅವ್ರಿಗೆ ಹೆಚ್ಚು ಗೊತ್ತಿದೆ, ನನಗೆ ಗೊತ್ತಿಲ್ಲ, ನನ್ನ ಇಲಾಖೆ ಅಲ್ಲದು. ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ ಕೊಡ್ಲಿಕ್ಕೆ ಕೇಳ್ತೀವಿ. ಸರ್, ಪದೇ ಪದೇ ಇದೊಂದು ಹನಿ ಟ್ರ್ಯಾಪಿಂಗ್ ಅನ್ನೋ ವಿಷಯ ಕೇಳ್ಬರ್ತಾ ಇದೆ. ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರ್ಯಾಪಿಂಗ್ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸು. ಸೊ ಅದು ಸಕ್ಸಸ್ ಆಗಿ ಇಲ್ಲ. ಈ ತರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳವಾಗಿ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ, ಅದು ದೂರು ಕೊಡ್ಲಿಕ್ಕೆ ಹೇಳಿದ್ವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕಲಿಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಅನುಕೂಲ. ತುಂಬಾ ಹಿರಿಯ ಸಚಿವರು ಸರ್, ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿ ಆರೋಪ ಕೇಳ್ಬರ್ತಿರೋದು. ಈ ರೀತಿಯಾದ ಪಾಲಿಟಿಕ್ಸ್, ಅದೇ ಹೇಳಿದ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನಕ್ಕೂ ಮತ್ತೆ ಯಾರಿದಾರ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ವಿ. ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದ್ರಲ್ಲಿ ಏನೋ ಬರೀ ನಮ್ಮವ್ರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲಾ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ ನಮ್ಮವ್ರಿಗೆ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ, ಇದು ಬ್ರೇಕ್ ಆಗಬೇಕು.